ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೀನರಾಶಿಯ ಬಗ್ಗೆ, ಮೀನರಾಶಿಯ ವಾರ್ಷಿಕ ಗೋಚಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಈ ವರ್ಷ ಮೀನರಾಶಿಯವರಿಗಂತೂ ತುಂಬ ಚಾಲೆಂಜಿಂಗ್ ವರ್ಷ ಅಂತಲೇ ಹೇಳುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ರಾಹು ಮತ್ತು ಶನಿದೇವರುಗಳು ಪ್ರಭಾವ ಈ ವರ್ಷ ಈ ಮೀನರಾಶಿಯ ಮೇಲೆ ಪ್ರಮುಖವಾಗಿ ಬೀಳ್ತವೆ. ರಾಹು ಲಗ್ನದಲ್ಲಿದ್ದಾನೆ, ಅಂದರೆ ಮೀನರಾಶಿಯಲ್ಲಿ ಕೂತಿರುವಂಥದ್ದು. ಈ ಮೀನರಾಶಿಯಲ್ಲಿ ರಾಹು ಇದ್ದರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಚರ್ಮ ರೋಗಗಳು ಬರ್ಬೋದು, ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ಬೋದು. ಹಾಗಾಗಿ ಈ ರಾಹುವಿನ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬೇಕಾಗತ್ತೆ. ರಾಹುಗೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ, ಅಥವಾ ರಾಹು ಅಂದರೆ ಸರ್ಪ, ನಾಗಾರಾಧನೆಯನ್ನು ಮಾಡಬೇಕಾಗತ್ತೆ. ನಾಗರಿಗೆ ವಿಶೇಷವಾದಂಥ ಹಾಲಿನ ಅಭಿಷೇಕವನ್ನು ನೀವು ಮಾಡಿಸ್ಕೋಬೇಕಾಗತ್ತೆ. ಇನ್ನು ಇದರ ಜೊತೆಗೆ 7.5 ಕೂಡ ನಡೀತಾ ಇರುವಂಥದ್ದು. ಶನಿ ಕುಂಭರಾಶಿಯಲ್ಲಿದ್ದಾನೆ, ಅಂದರೆ ಮೀನರಾಶಿಯಿಂದ ವ್ಯಯಸ್ಥಾನದಲ್ಲಿರುವಂಥದ್ದು, ದುಸ್ಥಾನದಲ್ಲಿ ಕೂತಿರುವಂಥದ್ದು. ಅಂದರೆ ಮಾನಸಿಕವಾದ ನೆಮ್ಮದಿಯನ್ನು ಕೆಡಿಸುತ್ತದೆ, ಜೊತೆಗೆ ಅನಾವಶ್ಯಕವಾದಂಥ ಖರ್ಚುಗಳು ನಿಮ್ಮದಾಗ್ತವೆ ಅಂತೇಳಿ. ಕುಟುಂಬ ಸ್ಥಾನವನ್ನು ನೋಡೋದರಿಂದ ನಿಮ್ಮ ವಾಕ್ ಸ್ಥಾನ ಕೆಡುತ್ತೆ. ನಿಮ್ಮ ಮಾತಿನಿಂದ ವೈರಿಗಳು ಹುಟ್ಕೊಳ್ತವೆ. ನಿಮ್ಮ ಮಾತುಗಳು ಬೇರೆಯವರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತವೆ. ಸೊ ಮಾತನಾಡುವಾಗ ಸ್ವಲ್ಪ ಹುಷಾರಿಕೆತನೆಯನ್ನು ನೀವು ವಹಿಸ್ಕೊಳ್ಬೇಕಾಗತ್ತೆ. ಇದೇ ಮಾತಿನಿಂದ ನಿಮ್ಮ ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತವೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತವೆ, ಅಥವಾ ಅದರಿಂದ ದೂರ ಆಗುವಂಥ ಪ್ರಯತ್ನಗಳು ನಿಮ್ಮಿಂದ ಆಗ್ತವೆ. ಕುಟುಂಬದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತಗಾದೆಗಳು, ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರುತ್ತವೆ ಈ ವರ್ಷ. ಹಾಗಿದ್ರೆ ಎಲ್ಲರಿಗೂ ಇದು ಅಪ್ಲೈ ಆಗುತ್ತಾ ಅನ್ನುವಂಥದ್ದು ಇದು ತಪ್ಪು. ಯಾಕೆಂದರೆ ಒಂದು ಜನ್ಮ ಕುಂಡಲಿಯಲ್ಲಿ ಒಬ್ಬರಿಗೆ ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇತ್ತುಗಳಾದರೆ ಇದರ ಪ್ರಭಾವ ನಿಮಗೆ ಬರೀ 10% ಮಾತ್ರ ದೊರಕುತ್ತದೆ. ಅದೇ ರೀತಿ ದಶಾಭುಕ್ತಿಗಳು ಚೆನ್ನಾಗಿತ್ತುಗಳಾಗಿದ್ದರೆ ಯಾವುದೇ ರೀತಿಯಾದಂಥ ಹೆದರುವ ಅಗತ್ಯ ಇಲ್ಲ. ಆದರೂ ಕೂಡ ಸಣ್ಣ ಪುಟ್ಟ ದೇವತಾ ಕಾರ್ಯಗಳನ್ನು ಮಾಡ್ತಾ ಹೋದಲ್ಲಿ ಎಲ್ಲವೂ ಪರಿಹಾರ ಆಗ್ತವೆ. ಆದರೆ ಅದೇ ದಶಾಭುಕ್ತಿಗಳು ಕೆಟ್ಟಿದ್ದು ಈ ಗೋಚಾರವೂ ಕೂಡ ಇದೇ ಥರ ಕೆಟ್ಟದಾಗಿತ್ತುಗಳಾದರೆ ನಿಮಗೆ 100% ಅಷ್ಟು ಇದರ ಪರಿಣಾಮವನ್ನು ಪಡೆಯಬೇಕಾಗತ್ತೆ. ಹಾಗಾಗಿ ನೀವೇನು ದೇವತಾ ಉಪಾಸನೆಯನ್ನು ಮಾಡಬೇಕು, ದೇವತೆಗೆ ಅರ್ಚನೆಯನ್ನು ಮಾಡುವುದು, ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇರಬೇಕು. ಜಪ ತಪಾದಿಗಳಿಂದ ನೀವು ಅದನ್ನು ದೂರವಾಗಿಸ್ಬೋದು ಅಂಥೇಳಿ. ಅದರಲ್ಲೂ ಗುರು ಈಗ ಮೇ 1, 2024 ನಂತರ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತಾನೆ. ಅಂದರೆ ನಿಮಗೆ ಬರುವಂಥ ಎಲ್ಲ ಕಷ್ಟಗಳನ್ನು ನೀವು ಎದುರಿಸುವ ಧೈರ್ಯ ಗುರು ನಿಮಗೆ ಕೊಡ್ತಾನೆ ಅಂಥೇಳಿ. ಗುರು ಅಲ್ಲಿ ಧೈರ್ಯವನ್ನು ತುಂಬುವಂಥ ಮಾಡ್ತಾನೆ, ಧೈರ್ಯವನ್ನು ತುಂಬುತ್ತಾನೆ. ಜೊತೆಗೆ ಗುರು ಇರುವಂಥದ್ದು ನಿಮ್ಮ ಕಿರಿಯ ಸಹೋದರಿ, ಚಿಕ್ಕಪ್ಪ ಚಿಕ್ಕಮ್ಮನ ಸ್ಥಾನದಲ್ಲಿ. ಹಾಗಾಗಿ ನಿಮ್ಮಿಂದ ಇವರಿಗೂ ಕೂಡ ಅನುಕೂಲ ಉಂಟಾದೀತು. ಅವರ ಆರೋಗ್ಯದಲ್ಲಾಗಲಿ ಅವರ ಯಶಸ್ಸಲ್ಲಾಗಲಿ ಉತ್ತಮವಾದಂಥ ಬೆಳವಣಿಗೆಯನ್ನು ನೀವು ಕಾಣಬಹುದಾಗಿದೆ. ಹಾಗೆ ತಂದೆಯ ಸ್ಥಾನಕ್ಕೂ ಗುರುವಿನ ದೃಷ್ಟಿ ಇದೆ. ಪಿತ್ರಾಜ ಜಮೀನಿನಲ್ಲಿ ಇಲ್ಲಿಯ ತನಕ ನಿಮಗೆ ಪಿತ್ರಾಜ ಜಮೀನಲ್ಲಿ ಯಾವುದಾದ್ರೂ ತೊಂದರೆಗಳಿತ್ತುಗಳಾದರೂ ಕೂಡ ಈ ವರ್ಷ ನಿಮಗೆ ಅದು ಸ್ವಲ್ಪ ಫಲಕಾರಿಯಾದೀತು. ಅಂದರೆ ಅದರಿಂದ ಸ್ವಲ್ಪ ವಿಮುಕ್ತರಾಗಿ, ಆ ತಗಾದೆಗಳಿಂದ ವಿಮುಕ್ತರಾಗಿ ಸ್ವಲ್ಪ ನೆಮ್ಮದಿಯನ್ನು ನೀವು ಕಾಣ್ಬೋದಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ 9ನೇ ಭಾವಕ್ಕೂ ಕೂಡ ಶನಿಯ ದೃಷ್ಟಿ ಇದೆ. ಆದರೆ ಗುರುವಿನ ಅನುಗ್ರಹದಿಂದ ಸ್ವಲ್ಪ ನೆಮ್ಮದಿಯ ಬೆಳವಣಿಗೆ ನೀವು ಕಾಣ್ಬೋದಾಗಿದೆ. ಇನ್ನು ತಂದೆಯಾದಂಥವರು ಅಥವಾ ಹೆಣ್ಣಾಗಿದ್ದರೆ ಅವರ ಮಾವನಾದಂಥವರಿಗೆ ವಿಶೇಷವಾದಂತಹ ದೇವತಾ ಅನುಗ್ರಹ ಮಾಡುವಂತಹ ಒಂದು ಕಾಲ ಈ ಸಂದರ್ಭದಲ್ಲಿದೆ. ಹೆಚ್ಚು ದೇವತಾ ಉಪಾಸನೆಯನ್ನು ಮಾಡ್ತಾರೆ, ದೇವತಾ ಕಾರ್ಯಗಳನ್ನು ಇವರು ನೆರವೇರಿಸ್ತಾರೆ ಅಂಥೇಳಿ. ಹಾಗೆ 7ಮ ಭಾವಕ್ಕೆ ಹೋಗುವುದಾದರೆ ಒಂದು ಗಂಡಿಗಾಗಲಿ ಅಥವಾ ಹೆಣ್ಣಿಗಾಗಲಿ ಬರುವಂಥ ಗಂಡನ ಮನೆ ಸ್ಥಾನವೋ ಅಥವಾ ಹೆಂಡತಿಯಾಗಿ ಬರುವಂತಹ ಸ್ಥಾನವನ್ನು 7ಮ ಸ್ಥಾನ ಅಂತ ಕರಿತೇವೆ. ಅಲ್ಲಿ ಕೇತುಗ್ರಹ ಇರುವಂಥದ್ದು. ಅಂದರೆ ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರ್ತಾ ಇರ್ತವೆ. ಆದರೆ ಗುರುವಿನ ದೃಷ್ಟಿಯಿಂದಾಗಿ ಎಲ್ಲವೂ ನಿವಾರಣೆಗಳಾಗ್ತವೆ. ಆದರೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರ್ತವೆ. ಹಾಗಂತೇಳಿ
ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಗುರುವಿನ ದೃಷ್ಟಿ ಇದೆ, ಮತ್ತೆ ಎಲ್ಲವೂ ಸರಿಯಾಗ್ತವೆ. ಹಾಗೆ ಗುರು ಏಕಾದಶ ಭಾವವನ್ನು ನೋಡ್ತಾ ಇದ್ದಾನೆ. ನಿಮ್ಮ ಹಿರಿಯ ಸೋದರ ಸೋದರಿ, ದೊಡ್ಡಪ್ಪ ದೊಡ್ಡಮ್ಮನ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಬೆಳವಣಿಗೆ ಆಗ್ತವೆ. ಅವರ ಜೊತೆ ಒಳ್ಳೆಯ ಸಂಬಂಧ ಏರ್ಪಡ್ತವೆ. ಲಾಭವೂ ಕೂಡ ನೀವು ಹೆಚ್ಚು ಪ್ರಯತ್ನವನ್ನು ಪಡಬೇಕಾಗತ್ತೆ ಇಲ್ಲಿ. ಯಾಕೆಂದರೆ ರಾಹು ಶನಿಯ ಪ್ರಭಾವದಿಂದ ನಿಮ್ಮ ಪ್ರಯತ್ನ ಸಾಕಾಗೋದಿಲ್ಲ. ಹೆಚ್ಚು ಪ್ರಯತ್ನವನ್ನು ಪಟ್ಟಲ್ಲಿ ನಿಮಗೆ ಖಂಡಿತ ಲಾಭ ಸಿಗ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ.